ಅಲ್ಲಿ ಗೋರಕ್ಷಣೆ ಬಗ್ಗೆ ಮಾತಾಡೋರು ಕೇರಳ ಬರುವಾಗ ಅದ್ರ ಬಗ್ಗೆ ಮಾತಾಡೋಲ್ಲ, ಬಾಯ್ ಬಿಡಲ್ಲ. ಗುಜರಾತ್, ರಾಜಸ್ಥಾನಲ್ಲಿ ಹಿಂದುತ್ವ ಬಗ್ಗೆ ಮಾತಾಡುವಾಗ ಅವರು ಕ್ರೈಸ್ತರು ಜಾಸ್ತಿ ಇರೋ ಮಿಜೋರಂ, ಮೇಘಾಲಯ ಹೋದ್ರೆ ಅಲ್ಲಿ ಅದನ್ನ ಬಗ್ಗೆ ಮಾತಾಡಲ್ಲ, ಬೇರೆ ಬೇರೆ ವೇಷ ಧರಿಸ್ಕೊಂಡು. ಅದಾನಿ ಅಂಬಾನಿ ಅನ್ನೋ ಡೈರೆಕ್ಟರ್ಗಳು ಹೇಳೋ ತರ ಮಾಡೋ ಆಕ್ಟರ್ ಸರ್ಕಾರ ಇವತ್ತು ನಮ್ಮನ್ನ ಆಳ್ತಾ ಇದೆ. ಅದು ಮಾತ್ರ ಇಲ್ಲ ಸಂಗಾತಿಗಳೇ, ಸ್ವಾಮಿ ನನಗಿಷ್ಟು ರೋಗ ಇದೆ, ಇಷ್ಟು ನೋವಿದೆ, ಇಷ್ಟು ಸಮಸ್ಯೆಗಳಿದಾವೆ, ಕಾಪಾಡಿ ಅಂತ ಹೋದ್ರೆ ಇದೆಲ್ಲ ದೇವರ ಇಚ್ಛೆ, ಇದೆಲ್ಲ ದೇವರ ಇಚ್ಛೆ. ನೀವು ದೇವರ ನಾಮವನ್ನು ಜಪ ಮಾಡಿ ಅಂತ ಹೇಳೋರನ್ನ ಪಾಸ್ಟರ್ ಅಂತೀವಿ. ಏನಂತೀವಿ? ಪಾಸ್ಟರ್ ಅಂತೀವಿ. ಇವತ್ತಿರೋ ಸರ್ಕಾರ ಪಾಸ್ಟರ್ ಸರ್ಕಾರ. GDP ಕೆಳಗೆ ಬಿದ್ದಿದೆ, ನಿರುದ್ಯೋಗದ ಪರಿಸ್ಥಿತಿ ಜಾಸ್ತಿ ಆಗ್ತಿದೆ. ಇದನ್ ಬಗ್ಗೆ ನಾವು ಪ್ರಶ್ನೆ ಮಾಡಿದ್ರೆ ಫಿನಾನ್ಸ್ ಮಿನಿಸ್ಟರ್ ನಿರ್ಮಲಾ ಸೀತಾರಾಮನ್ ಏನ್ ಹೇಳಿದ್ರು? ಇಟ್ಸ್ ಆಕ್ಟ್ ಆಫ್ ಗಾಡ್, ಇದೆಲ್ಲ ದೇವರ ಇಚ್ಛೆ. ಅದಕ್ಕೆ ಹೇಳ್ತಾ ಇದೀವಿ, ಇವತ್ತಿರೋ ಸರ್ಕಾರ ಪಾಸ್ಟರ್ ಸರ್ಕಾರ. ಮತ್ತು ಒಬ್ಬರ ಸಂಪತ್ತಿನ ಇನ್ನೊಬ್ಬರಿಗೆ ಮಾರಾಟ ಮಾಡ್ಲಿಕ್ಕೆ ಏಜೆಂಟ್ ಕೆಲಸವನ್ನ ಮಾಡೋರನ್ನ ಏನಂತೀವಿ? ಬ್ರೋಕರ್ ಅಂತೀವಿ. ಅದೇ ತರಾನೇ ಅದಾನಿ ಅಂಬಾನಿ ತರ ಕಾರ್ಪೊರೇಟ್ ಬಂಡವಾಳ ಶಾಹಿಗಳಿಗೆ ನಮ್ಮ ದೇಶದ ಸಂಪತ್ತಿನ ಮಾರಾಟ ಮಾಡೋ ಬ್ರೋಕರ್ ಕೆಲಸವನ್ನು ಮಾಡೋ ಬ್ರೋಕರ್ ಸರ್ಕಾರ ಇವತ್ತು ನಮ್ಮನ್ನ ಆಳ್ತಾ ಇದೆ. ಇವತ್ತು ಆಳ್ತಾ ಇರೋ ಬಿಜೆಪಿ ಸರ್ಕಾರ ಬ್ರೋಕರ್ ಸರ್ಕಾರ. ಅದು ಮಾತ್ರ ಇಲ್ಲ ಸಂಗಾತಿಗಳೇ, ನಾನು ಇದನ್ನ ಮಾಡೇ ಮಾಡ್ತೀನಿ ಅಂತ ವಾಗ್ದಾನ ಕೊಟ್ಟುಬಿಟ್ಟು ಜನರನ್ನ ಮೋಸ ಮಾಡೋರ್ನ ನಾವು ಏನಂತ ಹೇಳ್ತೀವಿ? ಚೀಟರ್ ಅಂತ ಹೇಳ್ತೀವಿ. ಏನಂತ ಕರಿತೀವಿ? ಚೀಟರ್ ಅಂತ ಕರಿತೀವಿ. ಅದೇ ತರ ನಿಮಗೆ ನಾನು ಅಧಿಕಾರಕ್ಕೆ ಬಂದ್ರೆ 2 ಕೋಟಿ ಉದ್ಯೋಗಗಳನ್ನ ಸೃಷ್ಟಿ ಮಾಡ್ತೀವಿ ಪ್ರತಿ ವರ್ಷ ಅಂತ ಮಾತು ಕೊಟ್ಟು ಜನರನ್ನ ಮೋಸ ಮಾಡಿರೋ ಈ ಸರ್ಕಾರ ಚೀಟರ ಸರ್ಕಾರ ಅನ್ನೋದ್ರಲ್ಲಿ 2 ಮಾತಿಲ್ಲ. ಸಂಗಾತಿಗಳೇ, ಈ ದೇಶದ ಯುವಜನರು, ಈ ದೇಶದ ಸಾಮಾನ್ಯರು ದಾರಿ ತಪ್ಪಿದ್ರೆ ಅವ್ರನ್ನ ಸರಿಯಾದ ದಾರಿಗೆ ಕರ್ಕೊಂಡು ಬರ್ಬೇಕಾಗಿರೋ ಮೇಷ್ಟ್ರ ಕೆಲಸವನ್ನು ಮಾಡಬೇಕಿರೋ ಸರ್ಕಾರ, ನಮ್ಮ ದೇಶದಲ್ಲಿರೋ ಆರ್ಥಿಕ ಬಿಕ್ಕಟ್ಟು ಅನ್ನೋ ಈ ನೋವಿಂದ ನಮ್ಮನ್ನ ವೈದ್ಯ ಮಾಡಬೇಕಾಗಿರೋ ಡಾಕ್ಟರ್ ಕೆಲಸವನ್ನ ಮಾಡಬೇಕಾಗಿರೋ ಸರ್ಕಾರ ಬ್ರೋಕರ್ ಕೆಲಸವನ್ನ, ಚೀಟರ ಕೆಲಸವನ್ನ, ಆಕ್ಟರ್ ಕೆಲಸವನ್ನ ಮಾಡ್ತಾ ಇದೆ. ಇದನ್ನ ವಿರೋಧಿಸಿ ನಾವೆಲ್ಲ ಇವತ್ತು ಒಂದಾಗಿದ್ದೀವಿ ಸಂಗಾತಿಗಳೇ. ಇವತ್ತು ದುಡಿಯೋ ವರ್ಗ ಈ ದೇಶ ಪೂರ್ತಿ ಒಂದಾಗಿದೆ. ಡೆಲ್ಲಿಯಲ್ಲಿ, ಪಂಜಾಬಲ್ಲಿ, ಹರಿಯಾಣದಲ್ಲಿ, ತಮಿಳುನಾಡಲ್ಲಿ, ಕೇರಳದಲ್ಲಿ, ಇವತ್ತು ಕರ್ನಾಟಕದಲ್ಲೂ ಕೂಡ ಎಲ್ಲಾ ಜಿಲ್ಲೆಗಳಲ್ಲೂ ಕಾರ್ಮಿಕ ವರ್ಗದವರು ಹೋರಾಟ ಮಾಡ್ತಾ ಇದ್ವಿ. ಯಾವತ್ತಕ್ಕೋಸ್ಕರ? ಇವತ್ತು ಕಾರ್ಮಿಕ ಕಾನೂನುಗಳನ್ನ ತಿದ್ದುಪಡಿ ಮಾಡಿದ್ದಾರೆ, ರೈತ ಕಾನೂನುಗಳನ್ನ ತಿದ್ದುಪಡಿ ಮಾಡಿದ್ದಾರೆ, ನ್ಯೂ ಎಜುಕೇಶನ್ ಪಾಲಿಸಿ, ಹೊಸ ಶಿಕ್ಷಣ ನೀತಿ ಅಂತ ಒಂದು ಡ್ರಾಫ್ಟ್ ನ ರಿಲೀಸ್ ಮಾಡಿದ್ದಾರೆ. ಇದೆಲ್ಲ ಮಾಡಿರೋರು ಯೂತ್ ಪಾಲಿಸಿ ಅನ್ನೋ ಒಂದಿದೆ, ಅದರ ಬಗ್ಗೆ ಅದರಲ್ಲಿ ಅವರು ಕೈಯೇ ಇಟ್ಟಿಲ್ಲ. ಕಾರಣ ಏನಂದ್ರೆ ಈ ದೇಶದ ಯುವಕರಿಗೆ ಏನ್ ಮಾಡಬೇಕು ಅನ್ನೋದೇ ಅವ್ರ ತಲೆಯಲ್ಲಿಲ್ಲ. ಅವ್ರು ಗೊತ್ತಿರೋದೆಲ್ಲ ಏನು? ಈ ದೇಶದ ಯುವಕರೆಲ್ಲರನ್ನು ಕೋಮುವಾದ ದಾರಿಯಲ್ಲಿ ಕರ್ಕೊಂಡೋಗಿ ನಾಶ ಮಾಡಬೇಕು ಅನ್ನೋದೇ ಅವ್ರಿಗೆ ಗೊತ್ತಿರೋ ಒಂದೇ ಯೂತ್ ಪಾಲಿಸಿ. ಇದನ್ನ ವಿರೋಧಿಸಿ ನಾವಿವತ್ತು ಒಂದಾಗಿದ್ವಿ ಸಂಗಾತಿಗಳೇ. ಒಂದು ವಿಷಯ ಹೇಳ್ತಾ ಇದ್ವಿ, ಅಖಿಲ ಭಾರತ ಯುವಜನ ಫೆಡರೇಷನ್ ಮಾತ್ರ ಅಲ್ಲ, ಈಗ ಇಲ್ಲಿ ನಮ್ಮ ರಾಜ್ಯದಲ್ಲಿರೋ ಎಲ್ಲ ಇಡಪತ್ಯ ಯುವಜನ ಸಂಘಟನೆಗಳು ಇವತ್ತು ನಾವು ಒಂದಾಗಿ ಈ ಕಾರ್ಮಿಕರ ಹೋರಾಟಕ್ಕೆ ಬೆಂಬಲ ಕೊಡ್ಲಿಕ್ಕೆ ಬಂದಿದ್ದೀವಿ. ಯಾಕಂದ್ರೆ ನಾವು ಈ ದೇಶದ ಕಾರ್ಮಿಕರ ಮಕ್ಕಳು, ನಾವು ಈ ದೇಶದ ರೈತರ ಮಕ್ಕಳು. ಈ ದೇಶದ ಕಾರ್ಮಿಕರ ಮೇಲೆ ನೀವು ಕೈ ಇಟ್ರೆ, ಈ ದೇಶದ ರೈತರ ಮೇಲೆ ನೀವು ಕೈ ಇಟ್ರೆ ಫಸ್ಟ್ ನಿಮ್ಮನ್ನ ವಿರೋಧ ಮಾಡಿ ಬರೋರು ಯುವಜನರು ಮತ್ತು ವಿದ್ಯಾರ್ಥಿಗಳು ಅನ್ನೋದನ್ನ ಈ ಸರ್ಕಾರ ಮರಿಬೇಡಿ. ಮೋದಿ ಅವರೇ, ಇದು ಆರಂಭ. ಯಾವತ್ತಕ್ಕೆ ಆರಂಭ ಅಂದ್ರೆ ನಿಮ್ಮ ಕೊನೆಗೆ ಒಂದು ಆರಂಭ ಇವತ್ತು ಸೃಷ್ಟಿಯಾಗಿದೆ. ನೀವು ಬೀಗಾರಲ್ಲಿ ಗೆದ್ದಿರ್ಬೋದು, ನೀವು ಮಧ್ಯಪ್ರದೇಶದಲ್ಲಿ ಗೆದ್ದಿರ್ಬೋದು, ಆದ್ರೆ ಬರೋ ಚುನಾವಣೆಯಲ್ಲಿ ನೀವು ಮನೆಗೆ ಹೋಗ್ತೀರಿ. ನಿಮ್ಮನ್ನ ಮನೆಗೆ ಕಳಿಸೋದೇ ನಮ್ಮನ್ನ ಫಸ್ಟ್ ಅಜೆಂಡಾ ಅನ್ನೋದನ್ನ ಹೇಳ್ತಾ ಸಂಗಾತಿಗಳೇ, ಇದು ಈ ದೊಡ್ಡ ಸಂಖ್ಯೆಯಲ್ಲಿ ಸೇರಿರೋ ಒಂದು ಸಭೆಯಲ್ಲಿ ಮೊದಲನೇ ಸಾರಿ ನಾನು ಕನ್ನಡದಲ್ಲಿ ಮಾತಾಡ್ತಾ ಇದ್ದೀನಿ. ಕನ್ನಡ ನನ್ನ ಮಾತೃಭಾಷೆ ಇಲ್ಲ, ಏನಾದ್ರೂ ತಪ್ಪಿದ್ರೆ ಕ್ಷಮಾಪಣೆ ಕೋರುತ್ತೀನಿ. ರೈತರ ಪರವಾಗಿ, ಕಾರ್ಮಿಕರ ಪರವಾಗಿ ಯುವಜನರು ನಾವಿದ್ದೀವಿ. ಇನ್ಕುಲಾಬ್ ಜಿಂದಾಬಾದ್, AYF ಜಿಂದಾಬಾದ್, JCTU ಜಿಂದಾಬಾದ್. ಕಾರ್ಮಿಕರ ಐಕ್ಯತೆ ಚಿರಾಯು ಆಗಲಿ. ಹರೀಶ್ ಬಾಲ ಅವರಿಗೆ